ಸ್ನೇಹಿತರೆ, ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ. ನಾವೇನು ಇನ್ನು ನೋಡ್ತಾ ಇದ್ರಿ ಹಿಂದ್ಗಡೆ, ಇದು ರಾಮದೇವರ ಸುತ್ತಿನ ಒಂದು ಒಡ್ಡು ಅಂತ ಕರೀತಾರೆ, ಹಾಗೂ ಕರವತ್ತಿ ಒಡ್ಡು ಅಂತ ಕೂಡ ಕರೀತಾರೆ. ಇದು ನಮ್ಮ ಕೋಟೆಯ ನಮ್ಮ ಚಿತ್ರದುರ್ಗ ಐತಿಹಾಸಿಕ ಕಲ್ಲಿನ ಕೋಟೆಯ ಮುಂಭಾಗದಿಂದ ಬಂದ್ರೆ ಮುಂಚೆ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಒಂದು ಕರವತ್ತಿ ದೇವಸ್ಥಾನ, ಅಲ್ಲಿಂದ ಮೇಲ್ಗಡೆ ಈ ಒಂದು ಒಡ್ಡು ಕೂಡ ಇದೆ. ಇಲ್ಲಿ ಒಂದು ಉದ್ಯಾನವನ ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಉದ್ಯಾನವನದ ಬಗ್ಗೆ ನಮ್ಮ ಜೊತೆಲಿ ನಮ್ಮ ಆತ್ಮೀಯರು ಮಂಜುನಾಥ್ ಅವರು ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸಕ್ಕಂತ ಪ್ರಯತ್ನ ಮಾಡೋಣ. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಮಂಜುನಾಥ್, ಕನ್ನಡ ಉಪನ್ಯಾಸಕರು, ನಿವೃತ್ತರು. ಸರ್, ಇದೆಲ್ಲ ರೀಸೆಂಟ್ ಮಾಡಿದೆ ಸರ್? ಈಗ ಈ ಕೆಲಸ ಪ್ರಾರಂಭ ಆಗಿ ಆಗಲೇ 3 ತಿಂಗಳಾಯಿತು. ಮಳೆ ಕಾರಣದಿಂದ ನಿಧಾನ ಆಯಿತು. ಇನ್ನು ಮುಂಚೆನೇ ಆಗ್ತಿತ್ತು, ಆದರೆ ತಡವಾಗಿದ್ದರೂ ಕೂಡ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಉದ್ಯಾನವನ ರಾಮದೇವರ ಒಡ್ಡಿನ ಬಳಿ. ಸರ್, ಇದನ್ನ ಯಾವ ಒಂದು ಇದನ್ನ ಮಾಡಿದೆ ಸರ್? ಅಂದರೆ ಮುನ್ಸಿಪಾಲಿಟಿ ಕಡೆಯಿಂದ ಇದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಂತಹ ಈ ಒಂದು ಈ ಉದ್ಯಾನವನವನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ತಾಜ್ಪುರ್ ಅವರು ಸರ್ಕಾರಕ್ಕೆ ತಮ್ಮದೇ ಆದಂತಹ ಮಂಡನೆಯನ್ನು ಮಾಡಿ ಈ ಒಂದು ಚಿತ್ರದುರ್ಗ ನಗರದಲ್ಲಿ ಕೋಟೆಗೆ ಹೋಗುವಂತಹ ಪ್ರದೇಶದಲ್ಲಿ, ಅದರಲ್ಲೂ ಆಂಜನೇಯ ದೇವಸ್ಥಾನದಿಂದ ಮುಂಭಾಗಕ್ಕೆ ಬಂದಾಗ ಕರವತ್ತೀಶ್ವರ ದೇವಸ್ಥಾನವಿದೆ. ಅದರ ಮೇಲ್ಭಾಗದಲ್ಲಿ ಇರತಕ್ಕಂಥದ್ದೇ ರಾಮದೇವರ ಒಡ್ಡು. ಇದೇ ಒಡ್ಡು. ಈ ಒಂದು ಪ್ರದೇಶ ಇದೆಯಲ್ಲ, ಇದು ಒಡ್ಡು. ಮುಂಚೆ ಮದಕರಿ ನಾಯಕರ ಕಾಲದಲ್ಲಿ ಇದು ಮದಕರಿ ನಾಯಕನ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ಅದಕ್ಕಿಂತ ಹಿಂದಿನ ಇತಿಹಾಸ ಇರಬಹುದು, ಆದರೆ ನಮಗೆ ತಿಳಿದಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇಷ್ಟನ್ನು ಮಾತ್ರ ಹೇಳ್ಬೋದು. ಇದು ಮದಕರಿ ನಾಯಕನ ಕಾಲದಿಂದಲೂ ಅನುಚಾನವಾಗಿ ವ್ಯವಸ್ಥಿತವಾಗಿ ಮೂಡಿ ಬರ್ತಾ ಇರತಕ್ಕಂಥದ್ದು ಈ ಒಂದು ರಾಮದೇವರ ಒಡ್ಡು. ಇದರ ಬಳಿ ಇರತಕ್ಕಂಥ ಉದ್ಯಾನವನ. ಈ ಉದ್ಯಾನವನವು ಸೈಕಲ್ ತುಳಿಯುವುದು, ಕೈ ಕಾಲುಗಳಿಗೆ ವ್ಯಾಯಾಮ ಆಗ್ತಕ್ಕಂಥದ್ದು, ಆ ಕಡೆ ಮಾರ್ಚ್ ಪಾಸ್ಟ್ ಮಾಡ್ತಕ್ಕಂಥ ಎರಡು ಪರಿಕರಗಳು, ಅದರ ನಂತರ ಕೈಗೆ ಬಲ ಬರತಕ್ಕಂತಹ ಈ ವೃತ್ತಗಳು, ಅದರ ನಂತರ ಮೊಣಕಾಲು ಮತ್ತು ಇಡೀ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂತಹ ವ್ಯಾಯಾಮದ ಒಂದು ಪರಿಕರ. ಅದ್ರ ಜೊತೆಯಲ್ಲಿ ಈ ಸೊಂಟವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರದೇಶದಲ್ಲಿ ರೌಂಡ್ ಆಗಿರ್ತಕ್ಕಂತಹ ಈ ಒಂದು ಪ್ರದೇಶ, ಇಂತಹ ಇದರಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಸೊಂಟ ನೋವು ಬರದ ಹಾಗೆ ಈ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. ಇದು ಎಲ್ಲ ವಯೋಮಾನದವರೆಗೂ ಕೂಡ ಇಂತಹ ಈ ಒಂದು ವ್ಯವಸ್ಥೆ ಪರಿಕರಗಳು ತುಂಬ ಅನುಕೂಲವಾಗಿವೆ. ಇದರಿಂದ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಳಬೇಕು ಮತ್ತು ಇದು ಯಾವುದೇ ತರನಾದಂಥ ಕೆಡಿಸದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ಎಲ್ಲ ಸಾರ್ವಜನಿಕರ ಬಹುಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ. ಇದ್ರ ಜೊತೆ ಇಲ್ಲೇ ಇರ್ತಕ್ಕಂಥ ಬನ್ನಿ, ಈ ಒಂದು ಭಾಗದಲ್ಲಿ ಈ ಒಂದು ಉದ್ಯಾನವನದಲ್ಲಿ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಅಲ್ಲದಂತಹ ಇದಾದರೂ ಕೂಡ ಈ ಮಕ್ಕಳಿಗಂತೂ ತುಂಬ ಚೆನ್ನಾಗಿರ್ತಕ್ಕಂಥ ಜೋಕಾಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಸಾಲಲ್ಲ, ಇದು ಇನ್ನೂ 3 ತರನಾದಂತಹ ಇದು ವ್ಯವಸ್ಥೆ ಮಾಡಿದ್ದೇ. ಆದರೆ ಇದು ಮಕ್ಕಳಿಗೆ ಶನಿವಾರ, ಭಾನುವಾರ ಮತ್ತು ಇತರೆ ರಜಾ ದಿನಗಳಂದು ಬಹಳಷ್ಟು ತುಂಬ ಅನುಕೂಲ ಆಗ್ತದೆ. ಇದರಿಂದ ಮಕ್ಕಳು ಬಹಳಷ್ಟು ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತಾರೆ. ಭಾನುವಾರ ಶನಿವಾರ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಆಗ್ತದೆ. ಇದು ಕುರ್ಚಿಯ ತಿರುಗುಣಿಕೆ. ಇದು ವೃತ್ತ ಒಂದು ರೀತಿಯಲ್ಲಿ ಸದಾಕಾಲ ಈ ಮಕ್ಕಳು ಇಲ್ಲಿ ವೃತ್ತದಲ್ಲಿ ತಿರುಗ್ತಾ ಇರ್ತಾರೆ. ಅದರಲ್ಲೂ ಕೂಡ ಸಂಜೆ ವೇಳೆ ಮತ್ತು ಬೆಳಗಿನ ವೇಳೆ ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ. ಇಂತಹ ಈ ವೃತ್ತ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಮಕ್ಕಳಿಗೆ ವ್ಯಾಯಾಮ ಆಗ್ತದೆ. ಇದರೊಂದಿಗೆ ಮತ್ತೊಂದು ಆ ದೂರದಲ್ಲಿ ಇರ್ತಕ್ಕಂತಹ ಜಾರು ಬಂಡಿ. ಈ ಜಾರು ಬಂಡಿಯಲ್ಲಿ ಇವತ್ತು ಹುಡುಗರಿಲ್ಲ, ಆದರೆ ಪ್ರತಿದಿನ ಸಂಜೆ 4:15 6 ತನಕ ಇರ್ತದೆ. ಆದರೆ ಕತ್ತಲಾಗುವಂಥ ಸಮಯ ಇರೋದ್ರಿಂದ ಯಾವ ಮಕ್ಕಳು ಕೂಡ ಇವತ್ತು ಬಂದಿಲ್ಲ. ಇಂತಹ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಇದರ ನಂತರ ಇಲ್ಲಿರ್ತಕ್ಕಂತಹ ಈ ಒಂದು ಒಬ್ಬರಿಗೊಬ್ಬರು ಸಮತಟ್ಟವಾಗಿ ಕುಳಿತುಕೊಂಡು ತಮ್ಮದೇ ಆದಂಥ ಬಲವನ್ನು ಪ್ರಯೋಗಿಸ್ತಕ್ಕಂಥದ್ದು. ಅದರಲ್ಲೂ ಮಕ್ಕಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಕೈಗೆ ಕಾಲಿಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯಾಯಾಮ ಆಗ್ತದೆ. ಮತ್ತು ಯಾರು ಮೇಲೆ ಹೋಗ್ತಾರೆ, ಯಾರು ಕೆಳಗೆ ಬರ್ತಾರೆ, ಅವರಿಬ್ಬರ ತೂಕ ಸಮ ಪ್ರಮಾಣವಾಗಿದ್ದಾಗ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಂತಹ ಇದು ತುಂಬ ಅನುಕೂಲವಾಗಿದೆ. ಜೊತೆಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಕರಗಳನ್ನು ತಂದು ನಿರ್ಮಾಣ ಮಾಡಿದ್ದಾದರೆ ನಾವು ಮತ್ತೊಮ್ಮೆ
ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ತಾಜ್ಪೀರ್ ಅವರಿಗೂ ಹಾಗೂ ಇದ್ರ ಜೊತೆಯಲ್ಲಿ ಸಹವರ್ತಿಯಾಗಿರ್ತಕ್ಕಂಥ ಸುರೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ ಇನ್ನೂ ಬಹಳಷ್ಟು ಪ್ರದೇಶಗಳಿದೆ. ಈ ಬಹಳಷ್ಟು ಪ್ರದೇಶಗಳಿರೋದ್ರಿಂದ ಅದರಲ್ಲೂ ಕೂಡ ಉಪಯೋಗಿಸೋಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಇಲ್ಲಿ ತಂದು ಹಾಕಿದರೆ ತುಂಬ ಒಳ್ಳೆಯದು ಎನ್ನುವ ಮಾತನ್ನು ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಇದು ಸಾರ್ವಜನಿಕರು ಅವರ ದಿನನಿತ್ಯ ಬಂದು ಹೋಗುವಂತಹ ಉತ್ತಮ ತಾಣವಾಗುತ್ತದೆ. ನಮ್ಮ ಯಾವುದು ಚಿತ್ರದುರ್ಗ, ಐತಿಹಾಸಿಕ ಚಿತ್ರದುರ್ಗದ ಅದರಲ್ಲೂ ಕೂಡ ಕೋಟೆಯಿಂದ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದರೊಂದಿಗೆ ಆಂಜನೇಯ ದೇವಸ್ಥಾನ, ಕರವರ್ತೀಶ್ವರ ದೇವಸ್ಥಾನ, ಅದರ ನಂತರ ಮೇಲೆ ಬರ್ತಕ್ಕಂಥದ್ದು ರಾಮದೇವರ ಒಡ್ಡು. ಇದು ಬಾಲರಿಂದ ಹಿಡಿದು ವೃದ್ಧರಾದಿಯಾಗಿಯೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು. ಇದು ಯಾವುದೇ ರೀತಿಯಲ್ಲಿ ಕೆಡಿಸದೆ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಈ ಸಾರ್ವಜನಿಕರ ಕರ್ತವ್ಯ. ವೃದ್ಧರಿಗೂ ಮತ್ತು ಈ ಹುಡುಗರಿಗೂ ಕೂಡ ಇದು ತುಂಬ ಒಳ್ಳೆಯದಾಗಿರ್ತಕ್ಕಂತಹ ಒಂದು ವ್ಯಾಯಾಮದ ಪರಿಕರಗಳು ಎನ್ನುವ ಮಾತನ್ನ ಈ ಮೂಲಕ ತಿಳಿಸಿದ್ದೇನೆ. ನನ್ನ ಹೆಸರು ವೆಂಕಟೇಶ್ ಮೂರ್ತಿ ಅಂತ. SRS ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಪ್ರಾಧ್ಯಾಪಕರಾಗಿ ಇಂಗ್ಲಿಷ್ ಸಬ್ಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಕಂಡ ಹಾಗೆ ಈ ಒಂದು ರಾಮದೇವರ ಒಡ್ಡು ಅನ್ನೋದು ಇದು ಸುಮಾರು ಮದಕರಿ ನಾಯಕರ ಕಾಲದಿಂದಲೂ ಇರ್ತಕ್ಕಂಥ ಒಂದು ಸ್ವಚ್ಛತೆಯ ಪುಣ್ಯ ಕೇಂದ್ರವಾಗಿದೆ. ಈ ನೀರನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ನೀರು ಅನೇಕ ಜನಗಳ ಜೀವನೋಪಾಯ ಇದು. ಹಾಗಾಗಿ ಈ ನೀರನ್ನ ಯಾವುದೇ ಕಾರಣಕ್ಕೂ ಕಲುಷಿತ ಮಾಡದೆ ಇದನ್ನ ಜನಗಳು ದುರ್ಬಳಕೆ ಮಾಡಬಾರ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಪೇಪರನ್ನ ಇದರಲ್ಲಿ ಒಸೆಯೋದು ಅಥವಾ ಕವರ್ಗಳನ್ನ ಹಾಕೋದು ಆ ರೀತಿ ಮಾಡಕ್ ಹೋಗ್ಬಾರ್ದು. ಕಸ ಕಡ್ಡಿಗಳನ್ನ ಹಾಕೋದು. ಈ ನೀರು ತುಂಬಾ, ಯಾಕಂದ್ರೆ ಬರಗಾಲದಲ್ಲಿ ಈ ನೀರು ಜನಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ಇದನ್ನ ತುಂಬಾ ಉಪಯೋಗ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಹೊಸದಾಗಿ ಏನು ಉದ್ಯಾನವನ ಆಗಿದೆಯೋ ಇದು ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತೆ ವೃದ್ಧರಿಗೆ, ವಯಸ್ಸಾದವರಿಗೆ, ಯಾಕಂದ್ರೆ ಅನೇಕ ಜನ BP ಶುಗರ್ ಇರ್ತಕ್ಕಂಥವ್ರು ಬಂದಿಲ್ಲಿ ವಾಕ್ ಮಾಡ್ತಕ್ಕಂಥ ಒಂದು ಪುಣ್ಯ ಸ್ಥಾನ ಆಗಿದೆ. ಇಲ್ಲಿ ಈ ಜಾಗನ ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡದೆ, ಯಾವುದೇ ಕಾರಣಕ್ಕೂ ಈ ಕಲುಷಿತವಾಗಿರ್ತಕ್ಕಂಥದ್ದನ್ನ ಬಿಸಾಟದೆ ಇದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಸಾರ್ವಜನಿಕರ ಸೊತ್ತಿದು. ಯಾಕಂದ್ರೆ ಈ ನೀರಿದೆಯಲ್ಲ ಇದು ಪೊಲ್ಯೂಟ್ ಆಗಬಾರ್ದು. ಯಾಕಂದ್ರೆ ಅದು ಪೊಲ್ಯೂಟ್ ಆದ್ರೆ ಜನಗಳಿಗೆ ಅತ್ಯಂತ ಮಾರಕವಾಗುತ್ತೆ. ಇದು ಬೇಸಿಗೆ ಕಾಲದಲ್ಲಿ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇದನ್ನ ಜನಗಳು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಮನಸ್ಸಿಗೆ ತಿಳಿದಂಗೆ ಮಾಡೋದು ಅಥವಾ ಎಲ್ಲಿ ಬೇಕೋ ಅಲ್ಲಿ ಬಿಸಾಟೋದು ಆ ರೀತಿ ಮಾಡಕ್ ಹೋಗ್ಬಾರ್ದು. ಎಲ್ಲರೂ ಸಭ್ಯರಾಗಿ ವರ್ತಿಸ್ಬೇಕು. ಇಲ್ಲಿ ಬಹಳಷ್ಟು ಜನ ಓಡಾಡ್ತಾ ಇರ್ತಾರೆ ಮತ್ತು ಸುಮಾರು ಯಂತ್ರೋಪಕರಣಗಳನ್ನ ಇಲ್ಲಿ ತಂದಿದ್ದಾರೆ ಆಟಿಕೆಗಳಾಗಿ. ಅದನ್ನ ಒಂದು ವಾಕಿಂಗ್ ಆಗಿರ್ಬೋದು ಅಥವಾ ಜಾಯಿಂಗ್ ಆಗಿರ್ಬೋದು ಅಥವಾ ಒಂದು ವೀಲ್ ಆಗಿರ್ಬೋದು, ಮಕ್ಕಳ ಒಂದು ಜಂಪಿಂಗ್ ಆಗಿರ್ಬೋದು, ಯಾವುದೇ ಆಗಲಿ ಅದನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಅದನ್ನ ಮುರಿಯೋದು ಅಥವಾ ಮುಟ್ಟೋದು ಅಥವಾ ಅದನ್ನ ಕಿತ್ತಾಕೋದಕ್ಕೆ ಪ್ರಯತ್ನ ಪಡೋದು ಈ ರೀತಿ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇದನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಇದು ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಯಾಕಂದ್ರೆ ಇದು ಸುಮಾರು ವರ್ಷಗಳಿಂದ ಇದ್ದಂತಹ ಒಂದು ಜಾಗ. ಇದು ತುಂಬಾ ಚೆನ್ನಾಗಿ ಈಗ ಪ್ರೋಗ್ರೆಸ್ ಆಗ್ತಾ ಇದೆ. ಆ ಒಂದು ಪ್ರೋಗ್ರೆಸ್ ಅನ್ನ ನೀವು ಯಾವತ್ತೇ ಆಗಲಿ ಒಂದು ಪಾಸಿಟಿವ್ ಆಗಿ ಇದು ಮಾಡ್ಬೇಕೆ ವಿನಃ ಅದನ್ನ ನೆಗೆಟಿವ್ ಕ್ವಾಲಿಟಿಗೆ ಇದು ಮಾಡಕ್ ಹೋಗ್ಬಾರ್ದು. ಇಲ್ಲೇ ಒಂದು ಪುಣ್ಯ ಒಂದು ದೇವಸ್ಥಾನ ಇದೆ, ಕರವರ್ತಿ ಈಶ್ವರ ಸ್ವಾಮಿ. ಅಲ್ಲಿಂದಲೂ ಸಹ ನೀವು ಭಕ್ತಿಯಿಂದಲೇ ಇಲ್ಲಿ ಆಗಮಿಸ್ಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಜಾಗನ ಪವಿತ್ರಗೊಳಿಸ್ಬೇಕು ಅನ್ನೋದು ನನ್ನ ಒಂದು ತುಂಬಾ ಮನಸ್ಸಿನ ಅಭಿಲಾಷೆ. ಮತ್ತು ಎಲ್ಲರೂ ಇದನ್ನ ಕಾರ್ಯೋನ್ಮುಖ ಮಾಡಬೇಕು. ಇದನ್ನ ಇಲ್ಲಿ ಒಂದು ದೀಪ ಉತ್ಸವನ್ನ ಅಳವಡಿಸ್ಬೇಕು. ಸೊ ಪ್ರತಿಯೊಬ್ಬರು ಸಹ ಇದರ ಒಂದು ಅಡಿಯಲ್ಲಿ ಭಾಗವಹಿಸಿ ತಮ್ಮ ಕೈಲಾಗಿರ್ತಕ್ಕಂಥ ಒಂದು ಸಹಾಯನ ಇದಕ್ಕೆ ಪ್ರೋಗ್ರೆಸ್ ಆಗಿ ಮಾಡ್ಬೇಕೆ ವಿನಃ ಇದನ್ನ ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಬಾರ್ದು, ಹಾಳು ಮಾಡಕ್ ಹೋಗ್ಬೇಡಿ. ಇದು ನನ್ನ ವಿನಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ.